ಹಾಯ್ ಹಲೋ ನಮಸ್ತೆ. ವೆಲ್ಕಮ್ ಟು ಪಾಟೀಲ್ ಸ್ಟಡಿ ಸರ್ಕಲ್. ನಾವು ಹಿಂದಿನ ತರಗತಿಯಲ್ಲಿ GPSTR ಪರೀಕ್ಷೆಗೆ ಸಂಬಂಧಿಸಿದಂಥ ವಿಷಯಕ್ಕೆ ಸಂಬಂಧಿಸಿದಂತೆ ಚಲನೆ ಎಂಬ ಅಧ್ಯಾಯಕ್ಕೆ ಸಂಬಂಧಿಸಿದ ಕೆಲವು ಪ್ರಮುಖ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡಿದ್ದೆವು. ಇವತ್ತಿನ ತರಗತಿಯಲ್ಲಿ ಅದರ ಮುಂದುವರೆದ ಭಾಗವಾಗಿ ಇನ್ನೂ ಹೆಚ್ಚಿನ ಪ್ರಶ್ನೆಗಳನ್ನು ನಿಮ್ಮ ಮುಂದೆ ತಂದಿದ್ದೇನೆ. ಈ ಪ್ರಶ್ನೆಗಳು ಅತ್ಯಂತ ಪ್ರಮುಖವಾದಂಥ ಪ್ರಶ್ನೆಗಳಾಗಿರುತ್ತವೆ. ಹಾಗಾಗಿ ಈ ತರಗತಿಯನ್ನು ಯಾರು ಮಿಸ್ ಮಾಡದೆ ನೋಡಿ ಅಂತ ಹೇಳ್ತಾ ತರಗತಿಯನ್ನು ಪ್ರಾರಂಭ ಮಾಡೋಣ. ಈ ತರಗತಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ಅಂತ ಹೇಳ್ತಾ ತರಗತಿಯನ್ನು ಪ್ರಾರಂಭ ಮಾಡೋಣ. ಹಾಗಾದರೆ ಮೊದಲನೇ ಪ್ರಶ್ನೆ ನೋಡ್ರಿ. ಪ್ರಾರಂಭಿಕ ಸ್ಥಾನದಿಂದ ಅಂತಿಮ ಸ್ಥಾನಕ್ಕೆ ಇರುವ ಅತ್ಯಂತ ಕನಿಷ್ಠ ದೂರವನ್ನು ಏನೆಂದು ಕರೆಯುತ್ತಾರೆ? ಚಲನೆಯ ದೂರ, ಸರಾಸರಿ ಜವ, ಸ್ಥಾನಪಲ್ಲಟ, ವೇಗ. ಆಪ್ಷನ್ ಈ ರೀತಿ ಇವೆ. ಹಾಗಾದರೆ ನೋಡ್ರಿ, ಪ್ರಾರಂಭಿಕ ಸ್ಥಾನದಿಂದ ಇದು ಪ್ರಾರಂಭಿಕ ಸ್ಥಾನದಿಂದ ಅಂತಿಮ ಸ್ಥಾನಕ್ಕೆ ಇರುವಂತಹ ಈ ಕನಿಷ್ಠ ದೂರವನ್ನು ನಾವು ಏನಂತ ಕರೀತೇವೆ? ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ನೋಡ್ರಿ, ಆಪ್ಷನ್ ಸಿ, ಸ್ಥಾನಪಲ್ಲಟ. ಪ್ರಾರಂಭಿಕ ಸ್ಥಾನದಿಂದ ಅಂತಿಮ ಸ್ಥಾನಕ್ಕೆ ಇರುವಂತಹ ಕನಿಷ್ಠ ದೂರವನ್ನು ನಾವು ಸ್ಥಾನಪಲ್ಲಟ ಅಂತ ಕರಿತೇವೆ. ಓಕೆ, ಮುಂದಿನ ಪ್ರಶ್ನೆ. ಕಾಯವು ಒಂದು ಏಕಮಾನ ಕಾಲದಲ್ಲಿ ಎಷ್ಟು ದೂರ ಚಲಿಸುತ್ತದೆ ಎಂಬುದನ್ನು ಅಳೆಯುವ ಪರಿಮಾಣಕ್ಕೆ ಏನೆಂದು ಕರೆಯುತ್ತಾರೆ? ನೋಡ್ರಿ, ಒಂದು ಕಾಯವು ಒಂದು ಏಕಮಾನ ಕಾಲದಲ್ಲಿ ಎಷ್ಟು ದೂರ ಚಲನೆ ಮಾಡಿದೆ ಎಂಬುದನ್ನು ಅಳೆಯುವ ಪರಿಮಾಣಕ್ಕೆ ನಾವೇನಂತ ಕರಿತೀವಿ? ಆಯ್ಕೆ 1 ವೇಗ, ಆಯ್ಕೆ 2 ವೇಗೋತ್ಕರ್ಷ, ಆಯ್ಕೆ 3 ಜವ, ಆಯ್ಕೆ 4 ಸ್ಥಾನಪಲ್ಲಟ. ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಜವ. ಒಂದು ಏಕಮಾನ ಕಾಲದಲ್ಲಿ ಕಾಯವು ಎಷ್ಟು ದೂರ ಚಲಿಸುತ್ತದೆ ಎಂಬುದನ್ನು ಅಳತೆ ಮಾಡುವಂತಹ ಪರಿಮಾಣಕ್ಕೆ ನಾವೇನಂತ ಕರಿತೀವಿ? ಜವ ಅಂತ ಕರಿತೀವಿ. ನೆಕ್ಸ್ಟ್, ಮುಂದಿನ ಪ್ರಶ್ನೆ. ಜವದ ಅಂತಾರಾಷ್ಟ್ರೀಯ ಮೂಲಮಾನ ಯಾವುದು? ನೋಡ್ರಿ, ಜವದ ಅಂತಾರಾಷ್ಟ್ರೀಯ ಮೂಲಮಾನ ಆಯ್ಕೆಗಳನ್ನು ನೋಡ್ರಿ. ಜವದ ಅಂತಾರಾಷ್ಟ್ರೀಯ ಮೂಲಮಾನ ಮೀಟರ್ ಪರ್ ಸೆಕೆಂಡ್ ಈ ಥರನೂ ಬರಿಬೋದು, ಇಲ್ಲಾಂದರೆ ಮೀಟರ್ ಪರ್ ಸೆಕೆಂಡ್ ಈ ಥರ ಕೂಡ ಬರಿಬೋದು. ನೆಕ್ಸ್ಟ್, ಮುಂದಿನ ಪ್ರಶ್ನೆ. ಸರಾಸರಿ ಜವವನ್ನು ಹೇಗೆ ಲೆಕ್ಕಾಚಾರ ಮಾಡಲಾಗುತ್ತದೆ? ಆಪ್ಷನ್ ಎ, ಚಲಿಸಿದ ಒಟ್ಟು ದೂರ ಡಿವೈಡೆಡ್ ಬೈ ತೆಗೆದುಕೊಂಡ ಒಟ್ಟು ಕಾಲ. ಆಪ್ಷನ್ ಬಿ, ಪ್ರಾರಂಭಿಕ ವೇಗ ಪ್ಲಸ್ ಅಂತಿಮ ವೇಗ. ಆಪ್ಷನ್ ಸಿ, ವೇಗದಲ್ಲಿನ ಬದಲಾವಣೆ ಡಿವೈಡೆಡ್ ಬೈ ತೆಗೆದುಕೊಂಡ ಕಾಲ. ಆಪ್ಷನ್ ಡಿ, ಚಲಿಸಿದ ದೂರ ಮೈನಸ್ ಸ್ಥಾನಪಲ್ಲಟ. ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಎ ನೋಡ್ರಿ. ಚಲಿಸಿದ ಒಟ್ಟು ದೂರ ಡಿವೈಡೆಡ್ ಬೈ ತೆಗೆದುಕೊಂಡ ಕಾಲವನ್ನು ನಾವು ಡಿವೈಡೆಡ್ ಬೈ ಮಾಡೋದ್ರಿಂದ ನಮಗೇನು ಸಿಗುತ್ತಾ? ಜವ, ಸರಾಸರಿ ಜವವನ್ನು ನಾವು ಲೆಕ್ಕಾಚಾರ ಮಾಡಬಹುದು. ನೆಕ್ಸ್ಟ್, ಮುಂದಿನ ಪ್ರಶ್ನೆ. ಜವದ ಜೊತೆಗೆ ಕಾಯವು ಚಲಿಸಿದ ದಿಕ್ಕನ್ನು ಸಹ ಹೇಳಿದರೆ ಆ ಪರಿಮಾಣಕ್ಕೆ ನಾವು ಏನಂತ ಕರಿತೇವೆ? ನೋಡ್ರಿ, ಜವದ ಜೊತೆಗೆ ಕಾಯವು ಚಲಿಸಿದ ದಿಕ್ಕನ್ನು ಸಹ ಹೇಳಿದರೆ ಆ ಪರಿಮಾಣಕ್ಕೆ ನಾವೇನಂತ ಕರಿತೀವಿ? ನೋಡ್ರಿ, ಆಪ್ಷನ್ಸ್ ನೋಡ್ರಿ. ಜವ, ವೇಗ, ವೇಗೋತ್ಕರ್ಷ ಮತ್ತು ದೂರ. ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ನೋಡ್ರಿ, ಆಪ್ಷನ್ ಬಿ, ವೇಗ. ಜವದ ಜೊತೆ ಕಾಯವು ಚಲಿಸಿದ ದಿಕ್ಕನ್ನು ಸಹ ಹೇಳಿದರೆ ಅದೇನಂತ ಕರಿತೀವಿ? ನಾವು ವೇಗ ಅಂತ ಕರಿತೇವೆ. ನೆಕ್ಸ್ಟ್, ಮುಂದಿನ ಪ್ರಶ್ನೆ.
ಒಂದು ಕಾಯದ ವೇಗವನ್ನು ಹೇಗೆ ಬದಲಾಯಿಸಬಹುದು? ಆಪ್ಷನ್ ಎ ಕಾಯದ ಜವವನ್ನು ಬದಲಾಯಿಸುವುದರಿಂದ. ಆಪ್ಷನ್ ಬಿ ಕಾಯದ ದಿಕ್ಕನ್ನು ಬದಲಾಯಿಸುವುದರಿಂದ. ಆಪ್ಷನ್ ಸಿ ಕಾಯದ ಜವ ಮತ್ತು ದಿಕ್ಕು ಎರಡನ್ನೂ ಬದಲಾಯಿಸುವುದರಿಂದ. ಆಪ್ಷನ್ ಡಿ ಮೇಲಿನ ಎಲ್ಲವೂ. ನೋಡ್ರಿ, ಒಂದು ಕಾಯದ ವೇಗವನ್ನು ಹೇಗೆ ಬದಲಾಯಿಸ್ಬೋದು ಅಂತಂದರೆ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ನೋಡ್ರಿ, ಮೇಲಿನ ಎಲ್ಲವೂ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಜವ ಮತ್ತು ವೇಗ ಎರಡಕ್ಕೂ ಇರುವ ಒಂದೇ ಏಕಮಾನ ಯಾವುದು? ನೋಡ್ರಿ, ಜವ ಮತ್ತು ವೇಗಕ್ಕೆ ಇರುವಂತಹ ಒಂದು ಏಕಮಾನ ನಾವು ಈಗ ತಾನೇ ತಿಳ್ಕೊಂಡಿದ್ದೀವಿ. ಜವವನ್ನು ಕಂಡುಹಿಡಿಯುವಂಥ ಏಕಮಾನ ಯಾವುದು? ಮೀಟರ್ ಪರ್ ಸೆಕೆಂಡ್. ಆಪ್ಷನ್ ಸಿ ಮೀಟರ್ ಪರ್ ಸೆಕೆಂಡ್. ಹೌದಾ? ಹಾಗಾದರೆ ವೇಗಕ್ಕೂ ಕೂಡ ಮೀಟರ್ ಪರ್ ಸೆಕೆಂಡ್. ಆಗ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಮೀಟರ್ ಪರ್ ಸೆಕೆಂಡ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಮಿಂಚು ನೋಡಿದ ಸ್ವಲ್ಪ ಕಾಲದ ನಂತರ ಗುಡುಗಿನ ಶಬ್ದ ಕೇಳಿಸುವುದಕ್ಕೆ ಕಾರಣವೇನು? ನೋಡ್ರಿ, ಮಿಂಚು ನೋಡಿದ ಸ್ವಲ್ಪ ಕಾಲದ ನಂತರ ಗುಡುಗಿನ ಶಬ್ದ ಕೇಳಿಸುತ್ತಾ, ಇದಕ್ಕೆ ಕಾರಣ ಏನು? ಆಪ್ಷನ್ ಎ ನೋಡ್ರಿ, ಮಿಂಚು ಮತ್ತು ಗುಡುಗು ಬೇರೆ ಬೇರೆ ಸ್ಥಳಗಳಲ್ಲಿ ಸಂಭವಿಸುತ್ತವೆ. ಆಪ್ಷನ್ ಬಿ ಬೆಳಕಿನ ವೇಗವು ಶಬ್ದದ ವೇಗಕ್ಕಿಂತ ಹೆಚ್ಚು. ಆಪ್ಷನ್ ಸಿ ಗುಡುಗು ಉತ್ಪತ್ತಿಯಾಗಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ. ಆಪ್ಷನ್ ಡಿ ಕಿವಿಯ ಶ್ರವಣ ಮಿತಿ. ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ನೋಡ್ರಿ, ಬೆಳಕಿನ ವೇಗವು ಶಬ್ದದ ವೇಗಕ್ಕಿಂತ ಹೆಚ್ಚು. ಬೆಳಕಿನ ವೇಗ ಶಬ್ದದ ವೇಗಕ್ಕಿಂತ ಹೆಚ್ಚಾಗಿರುತ್ತಾ, ಹಾಗಾಗಿ ನಮಗೆ ಮೊದಲು ಮಿಂಚು ಕಾಣುತ್ತಾ, ಆಮೇಲೆ ಶಬ್ದ ಕೇಳಿಸುತ್ತಾ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಏಕಮಾನ ಕಾಲದಲ್ಲಿ ಆಗುವ ಒಂದು ಕಾಯದ ವೇಗದ ಬದಲಾವಣೆಗೆ ಏನೆಂದು ಕರೆಯುತ್ತಾರೆ? ನೋಡ್ರಿ, ಒಂದು ಏಕಮಾನ ಕಾಲದಲ್ಲಿ ಆಗುವಂತಹ ಒಂದು ಕಾಯದ ವೇಗದ ಬದಲಾವಣೆಗೆ ನಾವೇನಂತೀವಿ? ವೇಗೋತ್ಕರ್ಷ ಅಂತ ಕರಿತೀವಿ. ಆಪ್ಷನ್ ಸಿ ವೇಗೋತ್ಕರ್ಷ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ವೇಗೋತ್ಕರ್ಷವನ್ನು ಗಣಿತ ರೂಪದಲ್ಲಿ ಹೇಗೆ ವ್ಯಕ್ತಪಡಿಸಲಾಗುತ್ತದೆ? ನೋಡ್ರಿ, ವೇಗೋತ್ಕರ್ಷವನ್ನು ಗಣಿತ ರೂಪದಲ್ಲಿ ಹೇಗೆ ವ್ಯಕ್ತಪಡಿಸಲಾಗುತ್ತದೆ ಅಂದರೆ ಆಯ್ಕೆಗಳನ್ನು ನೋಡ್ರಿ. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಎ ಈಸ್ ಈಕ್ವಲ್ ಟು ವಿ ಮೈನಸ್ ಯು ಡಿವೈಡೆಡ್ ಬೈ ಟಿ. ಹಾಗಾದರೆ ಎ ಅಂದರೆ ಎಕ್ಸಲರೇಷನ್ನ, ವಿ ಅಂದರೆ ಫೈನಲ್ ವೆಲಾಸಿಟಿ, ಯು ಅಂದರೆ ಇನಿಷಿಯಲ್ ವೆಲಾಸಿಟಿ, ಟಿ ಅಂದರೆ ಟೈಮ್ ತೆಗೆದುಕೊಂಡ ಕಾಲ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ವೇಗೋತ್ಕರ್ಷದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು? ನೋಡ್ರಿ, ವೇಗೋತ್ಕರ್ಷದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು? ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಮೀಟರ್ ಪರ್ ಸೆಕೆಂಡ್ ಸ್ಕ್ವಯರ್. ವೇಗೋತ್ಕರ್ಷದ ಅಂತಾರಾಷ್ಟ್ರೀಯ ಏಕಮಾನ ಮೀಟರ್ ಪರ್ ಸೆಕೆಂಡ್ ಸ್ಕ್ವಯರ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಒಂದು ಕಾಯವು ಸರಳ ರೇಖೆಯಲ್ಲಿ ಚಲಿಸುತ್ತಿದ್ದು ಅದರ ವೇಗವು ಸಮನಾದ ಕಾಲಾವಧಿಯಲ್ಲಿ ಸಮವಾಗಿ ಹೆಚ್ಚುತ್ತಿದ್ದರೆ ಅಥವಾ ಕಡಿಮೆಯಾಗುತ್ತಿದ್ದರೆ ಅದಕ್ಕೆ ಏನೆಂದು ಕರೆಯುತ್ತಾರೆ? ನೋಡ್ರಿ, ಪ್ರಶ್ನೆಯನ್ನು ನೀಟಾಗಿ ಓದಬೇಕು. ಒಂದು ಕಾಯವು ಸರಳ ರೇಖೆಯಲ್ಲಿ ಚಲಿಸುತ್ತಿದ್ದು ನೋಡ್ರಿ ಅದರ ವೇಗ ಏನಾಗುತ್ತೆ ಅಂದರೆ ಸಮನಾದ ಕಾಲಾವಧಿಯಲ್ಲಿ ಸಮವಾಗಿ ಹೆಚ್ಚುತ್ತಿದ್ದರೆ ಅಥವಾ ಕಡಿಮೆಯಾಗುತ್ತಿದ್ದರೆ ಅದಕ್ಕೇನಂತ ಕರಿತೀವಿ? ಆಪ್ಷನ್ಸ್ ನೋಡ್ರಿ, ಏಕರೂಪವಲ್ಲದ ವೇಗೋತ್ಕರ್ಷ. ಆಪ್ಷನ್ ಬಿ ಏಕರೂಪ ವೇಗೋತ್ಕರ್ಷ. ಆಪ್ಷನ್ ಸಿ ಸೊನ್ನೆ ವೇಗೋತ್ಕರ್ಷ. ಆಪ್ಷನ್ ಡಿ ವೇಗವರ್ಧನೆ. ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಏಕರೂಪ ವೇಗೋತ್ಕರ್ಷ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ರಿ, ರಾಹುಲ್ ವಿಶ್ರಾಂತ ಸ್ಥಿತಿಯಿಂದ ಹೊರಟು
ಸೈಕಲನ್ನು ತುಳಿಯುತ್ತಾ 30 ಸೆಕೆಂಡುಗಳಲ್ಲಿ 6 ಮೀಟರ್ ಪರ್ ಸೆಕೆಂಡ್ ವೇಗವನ್ನು ಹೊಂದುತ್ತಾನೆ. ಈ ಮೊದಲನೆಯ ಸಂದರ್ಭದಲ್ಲಿ ವೇಗೋತ್ಕರ್ಷ ಎಷ್ಟು? ನೋಡ್ರಿ, ಇಲ್ಲಿ ಏನು ಕೇಳ್ತಾರೆ, ವೇಗೋತ್ಕರ್ಷವನ್ನು ಕಂಡುಹಿಡಿಬೇಕು, ಎಕ್ಸಲರೇಷನನ್ನು ಕಂಡುಹಿಡಿಬೇಕು. ಹಾಗಾದರೆ ನಾವು ಎಕ್ಸಲರೇಷನನ್ನು ಕಂಡುಹಿಡಿಬೇಕಾದ್ರೆ ನಮ್ಗೆ ಏನೇನು ಬೇಕು? ಎಕ್ಸಲರೇಷನ್ ಸೂತ್ರ ಏನು? ವೇಗೋತ್ಕರ್ಷವನ್ನು ಕಂಡುಹಿಡಿಯುವಂಥ ಸೂತ್ರ A=v−u/t. ಹಾಗಾದರೆ ಇಲ್ಲಿ ಏನು ಬೇಕು? ವಿ ಬೇಕು, ಫೈನಲ್ ವೆಲಾಸಿಟಿ ಬೇಕು, ಯು ಬೇಕು, ಇನಿಷಿಯಲ್ ವೆಲಾಸಿಟಿ ಬೇಕು, ಟಿ ಟೈಮ್ ಬೇಕು. ಹಾಗಾದರೆ ಇಲ್ಲಿ ನೋಡಿರಿ, ರಾಹುಲ್ ವಿಶ್ರಾಂತ ಸ್ಥಿತಿಯಿಂದ ಹೊರಟು ಅಂದರೆ ವಿಶ್ರಾಂತ ಸ್ಥಿತಿಯಿಂದ ಅಂದರೆ ಇನಿಷಿಯಲ್ ಆರಂಭಿಕ ವೆಲಾಸಿಟಿ 0 ಆಗಿರುತ್ತದೆ. ಹಾಗಾದರೆ ಸೈಕಲನ್ನು ತುಳಿಯುತ್ತಾ 30 ಸೆಕೆಂಡುಗಳಲ್ಲಿ, ಟೈಮ್ ಎಷ್ಟಿದೆ ಇಲ್ಲಿ? 30 ಸೆಕೆಂಡ್, ಟೈಮ್ 30 ಸೆಕೆಂಡುಗಳಲ್ಲಿ 6 ಮೀಟರ್ ಪರ್ ಸೆಕೆಂಡ್ ವೇಗವನ್ನು ಹೊಂದುತ್ತಾನೆ. ಅಂದರೆ ಫೈನಲ್ ವೆಲಾಸಿಟಿ, ಅಂತಿಮ ವೇಗ 6 ಮೀಟರ್ ಪರ್ ಸೆಕೆಂಡ್. ಹಾಗಾದರೆ ನಮಗೆ ಏನು ಕಂಡುಹಿಡಬೇಕು? ಇಲ್ಲಿ ವೇಗೋತ್ಕರ್ಷವನ್ನು ಕಂಡುಹಿಡಿಬೇಕು. ಹಾಗಾದರೆ ನೋಡ್ರಿ ದತ್ತ ಏನು ಕೊಟ್ಟಿದ್ದಾರೆ? ಆರಂಭಿಕ ವೇಗ ವಿಶ್ರಾಂತ ಸ್ಥಿತಿಯಿಂದ ಪ್ರಾರಂಭ ಮಾಡಿದ್ದರಿಂದ ಆರಂಭಿಕ ವೇಗ ಯಾವಾಗಲೂ 0 ಆಗುತ್ತೆ. ವಿಶ್ರಾಂತ ಸ್ಥಿತಿ ಅಂತ ಇದ್ದರೆ ಇಲ್ಲಿ ಆರಂಭಿಕ ವೇಗ 0. ನೆಕ್ಸ್ಟ್ ಆರಂಭಿಕ ವೇಗ 0, ಅಂತಿಮ ವೇಗ 6 ಮೀಟರ್ ಪರ್ ಸೆಕೆಂಡ್. ಓಕೆ, ಸಮಯ 30 ಸೆಕೆಂಡ್ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ವೇಗೋತ್ಕರ್ಷವನ್ನು ಕಂಡುಹಿಡಿಯುವಂಥ ಸೂತ್ರ A=v−u/t. ಹಾಗಾದರೆ ಕೊಟ್ಟಿರುವಂತಹ ಬೆಲೆಯನ್ನು ಈ ಸೂತ್ರದಲ್ಲಿ ಹಾಕಿ, ಹಾಗಾದರೆ ಎಷ್ಟಾಗುತ್ತೆ ನೋಡ್ರಿ, 6 - 0/30 = 6/30. ಹಾಗಾದರೆ 30ರಿಂದ 6 ಭಾಗಾಕಾರ ಮಾಡಿದ್ರೆ ಎಷ್ಟಾಗುತ್ತೆ ನೋಡ್ರಿ, 0.2 ಮೀಟರ್ ಪರ್ ಸೆಕೆಂಡ್ ಸ್ಕ್ವಯರ್. ಆಪ್ಷನ್ಸ್ ನೋಡ್ರಿ ಐತಿ, ಯಾವ ಆಪ್ಷನ್ ಇದೆ ನೋಡ್ರಿ, 0.2 ಮೀಟರ್ ಪರ್ ಸೆಕೆಂಡ್ ಸ್ಕ್ವಯರ್. ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ಸಾಧ್ಯವಾದರೆ ನೀವು ನೋಟ್ಸ್ ಮಾಡ್ಕೊಳ್ಬೇಕು. ಓಕೆ, ಮುಂದಿನ ಪ್ರಶ್ನೆ. ರಾಹುಲ್ ಸೈಕಲ್ಗೆ ತಡೆ ಹಾಕಿ 5 ಸೆಕೆಂಡ್ಗಳಲ್ಲಿ ವೇಗವನ್ನು 6 ಮೀಟರ್ ಪರ್ ಸೆಕೆಂಡ್ನಿಂದ 4 ಮೀಟರ್ ಪರ್ ಸೆಕೆಂಡ್ಗೆ ತರುತ್ತಾನೆ. ಈ ಎರಡನೇ ಸಂದರ್ಭದಲ್ಲಿ ಉಂಟಾದ ವೇಗೋತ್ಕರ್ಷ ಎಷ್ಟು? ನೋಡ್ರಿ, ರಾಹುಲ್ ಏನು ಮಾಡ್ತಾನೆ, ಬ್ರೇಕ್ ಹಾಕಿ 5 ಸೆಕೆಂಡ್ಗಳಲ್ಲಿ ವೇಗವನ್ನು 6 ಮೀಟರ್ ಪರ್ ಸೆಕೆಂಡ್ ಇದ್ದದ್ದನ್ನು 4 ಮೀಟರ್ ಪರ್ ಸೆಕೆಂಡ್ಗೆ ತರ್ತಾನೆ. ಹಾಗಾದರೆ ಇಲ್ಲಿ ಉಂಟಾದಂಥ ವೇಗೋತ್ಕರ್ಷವನ್ನು ಕಂಡುಹಿಡಿಬೇಕು. ಹಾಗಾದರೆ ಇಲ್ಲಿ ಏನೇನು ಕೊಟ್ಟಿದ್ದಾರೆ ನೋಡ್ರಿ, ಟೈಮ್ ಕೊಟ್ಟಿದ್ದಾರೆ, ಟೈಮ್ 5 ಸೆಕೆಂಡ್ ಟೈಮ್ ಐತಿ, ಇನಿಷಿಯಲ್ ವೆಲಾಸಿಟಿ ಐತಿ, ಫೈನಲ್ ವೆಲಾಸಿಟಿ ಐತಿ. ನಾವೀಗ ವೇಗೋತ್ಕರ್ಷವನ್ನು ಕಂಡುಹಿಡಿಬೇಕು. ಹಾಗಾದ್ರೆ ನೋಡ್ರಿ ಏನೇನು ಕೊಟ್ಟಿದ್ದಾರೆ, ಓಕೆ, ಏನೇನು ಕೊಟ್ಟಿದ್ದಾರೆ ನೋಡ್ರಿ, ದತ್ತ ಏನೇನು ಕೊಟ್ಟಿದ್ದಾರೆ, ಆರಂಭಿಕ ವೇಗ u=6 ಮೀಟರ್ ಪರ್ ಸೆಕೆಂಡ್. ನೆಕ್ಸ್ಟ್ ಅಂತಿಮ ವೇಗ 4 ಮೀಟರ್ ಪರ್ ಸೆಕೆಂಡ್. ನೆಕ್ಸ್ಟ್ ಸಮಯ 5 ಸೆಕೆಂಡ್ ಅಂತ ಕೊಟ್ಟಾರೆ. ಹಾಗಾದರೆ ವೇಗೋತ್ಕರ್ಷವನ್ನು ಕಂಡುಹಿಡಿಯುವಂಥ ಸೂತ್ರ v−u/t. ಈ ಸೂತ್ರದಲ್ಲಿ ಕೊಟ್ಟಿರುವಂತಹ ವ್ಯಾಲ್ಯೂವನ್ನು ಸಬ್ಸ್ಟಿಟ್ಯೂಟ್ ಮಾಡಿರಿ. ನಮಗೆ ಎಷ್ಟು ಬರುತ್ತೆ ಆನ್ಸರ್? -0.4 ಮೀಟರ್ ಪರ್ ಸೆಕೆಂಡ್ ಸ್ಕ್ವಯರ್. ಎಷ್ಟಾಗುತ್ತೆ ನೋಡ್ರಿ, -0.4 ಮೀಟರ್ ಪರ್ ಸೆಕೆಂಡ್ ಸ್ಕ್ವಯರ್ ಆಗುತ್ತೆ ಆನ್ಸರ್. ಹೌದಾ? ನೆಕ್ಸ್ಟ್ ಮುಂದಿನ ಪ್ರಶ್ನೆ. 80 ಕಿಲೋಮೀಟರ್ ಪರ್ ಅವರ್ ಜವವನ್ನು 5 ಸೆಕೆಂಡುಗಳಲ್ಲಿ 60 ಕಿಲೋಮೀಟರ್ ಪರ್ ಅವರ್ ಜವಕ್ಕೆ ಕಡಿಮೆ ಮಾಡಿಕೊಂಡರೆ ಬಸ್ಸಿನ ವೇಗೋತ್ಕರ್ಷವನ್ನು ಕಂಡುಹಿಡಿಯಿರಿ. ನೋಡ್ರಿ, ಇದು ಏನು ಕೊಟ್ಟಾರ ನೋಡ್ರಿ, 80 ಕಿಲೋಮೀಟರ್ ಪರ್ ಅವರ್ ವೇಗವನ್ನು
5 ಸೆಕೆಂಡ್ಗಳಲ್ಲಿ 60 ಕಿಲೋಮೀಟರ್ ಜವಕ್ಕೆ ಕಡಿಮೆ ಕೊಂಡರೆ ಬಸ್ಸಿನ ವೇಗೋತ್ಕರ್ಷವನ್ನು ಕಂಡುಹಿಡಿಯಿರಿ. ಹೌದಾ? ಹಾಗಾದರೆ ಇಲ್ಲಿ ನೋಡ್ರಿ, ಇದು ಋಣಾತ್ಮಕ ವೇಗೋತ್ಕರ್ಷವನ್ನು ಕಂಡುಹಿಡಿಬೇಕು ನಾವಿಲ್ಲಿ. ಋಣಾತ್ಮಕ ವೇಗೋತ್ಕರ್ಷ ಅಂದರೆ ಯಾವಾಗಲೂ ಆನ್ಸರ್ ಯಾವಾಗಲೂ ಮೈನಸಲ್ಲಿ ಬರ್ತದೆ. ಹಾಗಾಗಿ ಈ ಎರಡು ಆಪ್ಷನ್ಗಳನ್ನು ನಾವು ಎಲಿಮಿನೇಟ್ ಮಾಡಬೇಕು. ಹೌದಾ? ಓಕೆ, ಈಗ ಇದನ್ನು ಸಾಲ್ವ್ ಮಾಡೋದು ಹೆಂಗಂತ ನೋಡ್ರಿ. ಆರಂಭಿಕ ವೇಗ ಎಷ್ಟು ಕೊಟ್ಟಾರ? ಯು ಈಸ್ ಈಕ್ವಲ್ ಟು 80 km/h ಕೊಟ್ಟಾರ. ಹಾಗಾದರೆ km/h ಇದ್ದದ್ದನ್ನು ನಾವಿಲ್ಲಿ ಮೀಟರ್/ಸೆಕೆಂಡಿಗೆ ಮಾಡಬೇಕಪ್ಪ ಅಂತಂದರೆ ಇಂಟು 5/18 ಗುಣಾಕಾರ ಮಾಡಬೇಕು. ಹಾಗಾದರೆ 80ಕ್ಕೆ ಇಂಟು 5/8 ಮಾಡಿದರೆ ನಮ್ಗೆ 22 - 22 ಮೀಟರ್/ಸೆಕೆಂಡ್ ಬರ್ತದೆ. ಹೌದಾ? ಇದೇನು ಆರಂಭಿಕ ವೇಗ 22 - 22 ಮೀಟರ್/ಸೆಕೆಂಡ್. ನೆಕ್ಸ್ಟ್ ಅಂತಿಮ ವೇಗ ನೋಡ್ರಿ, 60 km/h ಕೊಟ್ರ. ಹೌದಾ? ಹಾಗಾದರೆ ಇದನ್ನು ನಾವು 60 × 5/18 ಅಂತ ಮಾಡಿದಾಗ 16.67 ಮೀಟರ್/ಸೆಕೆಂಡ್ ಇದೇನು ಅಂತಿಮ ವೇಗ. ಹಾಗಾದರೆ ಟೈಮ್ ಎಷ್ಟು ಕೊಟ್ಟಿದ್ದಾರೆ? 5 ಸೆಕೆಂಡ್ ಅಂತ ಕೊಟ್ಟಾರ. ನೆಕ್ಸ್ಟ್ ವೇಗೋತ್ಕರ್ಷವನ್ನು ಕಂಡುಹಿಡಿಯುವಂಥ ಸೂತ್ರ v - u/t. ಹಾಗಾದರೆ ಕೊಟ್ಟಿರುವಂತಹ ಬೆಲೆಗಳನ್ನು ಈ ಇಕ್ವೇಷನಲ್ಲಿ ಹಾಕ್ರಿ. ನೋಡಿರಿ ಎಷ್ಟಾಗುತ್ತಾ? 16.67 - 22 - 22/5. ಹಾಗಾದರೆ a ಈಸ್ ಈಕ್ವಲ್ ಟು -5.55/5. ಕೊನೆಯದಾಗಿ a ಈಸ್ ಈಕ್ವಲ್ ಟು -1.11 ಮೀಟರ್/ಸೆಕೆಂಡ್². ಇದು ಸರಿಯಾದಂಥ ಉತ್ತರ. ತುಂಬ ಸರಳವಾದಂಥ ಪ್ರಶ್ನೆಗಳು, ನೀಟಾಗಿ ಅರ್ಥ ಮಾಡ್ಕೊಳ್ರಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಒಂದು ಮೋಟಾರ್ ವಾಹನವು 5 ಸೆಕೆಂಡ್ಗಳಲ್ಲಿ 18 km/hನಿಂದ 36 km/h ವೇಗವನ್ನು ತಲುಪಿದಾಗ ಅದರ ವೇಗೋತ್ಕರ್ಷವನ್ನು ಕಂಡುಹಿಡಿಯಿರಿ. ನೋಡ್ರಿ, ಇಲ್ಲಿ ಏನು ಕೊಟ್ರೆ 5 ಸೆಕೆಂಡ್ಗಳಲ್ಲಿ 18 km/hನಿಂದ 36 km/h ವೇಗವನ್ನು ತಲುಪಿದಾಗ ವೇಗೋತ್ಕರ್ಷವನ್ನು ಕಂಡುಹಿಡಿಬೇಕು. ಹಾಗಾದರೆ ಇಲ್ಲಿ ಕೂಡ ಏನು ಮಾಡ್ಕೋಬೇಕು ನಾವು? 18 km/hನ್ನು ಮೀಟರ್/ಸೆಕೆಂಡ್ಗೆ ಕನ್ವರ್ಟ್ ಮಾಡ್ಕೋಬೇಕು, ಮತ್ತು 36 km/hನ್ನು ಮೀಟರ್/ಸೆಕೆಂಡ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಹಾಗಾದರೆ ಹೇಗೆ ಮಾಡೋದು ನೋಡ್ರಿ. ಆರಂಭಿಕ ವೇಗ 18 km/h ಕೊಟ್ಟರೆ 18 × 5/18. ಹಾಗಾದರೆ 18 ಕ್ಯಾನ್ಸಲ್ ಆಗಿ 5 ಮೀಟರ್/ಸೆಕೆಂಡ್ ಇದು ಆರಂಭಿಕ ವೇಗ. ನೆಕ್ಸ್ಟ್ ಅಂತಿಮ ವೇಗ 36 km/h. ಇದು 36 × 5/18 ಮಾಡಿದಾಗ ಎಷ್ಟಾಗುತ್ತೆ? ಇದು 10 ಮೀಟರ್/ಸೆಕೆಂಡ್. 18 ಮತ್ತು 36 ಕಡ್ತಾ ಹೊಡೆದಾಗ 18 1 18 2 36. 2 ನೋಡ್ರಿ ಹೆಂಗಾಗುತ್ತೆ ಇದು? 36 × 5/18. 18 1 18 2 36. 5 × 2 10 ಮೀಟರ್/ಸೆಕೆಂಡ್. ನೆಕ್ಸ್ಟ್ ಟೈಮ್ ಕೊಟ್ಟಿದ್ದಾರೆ 5 ಸೆಕೆಂಡ್. ನೆಕ್ಸ್ಟ್ ವೇಗೋತ್ಕರ್ಷವನ್ನು ಕಂಡುಹಿಡಿಯುವಂಥ ಸೂತ್ರ a ಈಸ್ ಈಕ್ವಲ್ ಟು v - u/t. ಕೊಟ್ಟಿರುವಂಥ ಬೆಲೆಗಳನ್ನು ಈ ಇಕ್ವೇಷನಲ್ಲಿ ಹಾಕ್ರಿ. ಹಾಗಾದರೆ ಫೈನಲ್ ವೆಲಾಸಿಟಿ 10, ಇನಿಷಿಯಲ್ ವೆಲಾಸಿಟಿ 5. 10 - 5/5. ಹಾಗಾದರೆ a ಈಸ್ ಈಕ್ವಲ್ ಟು 5/5. a ಈಸ್ ಈಕ್ವಲ್ ಟು ಫೈನಲ್ ಆಗಿ 1 ಮೀಟರ್/ಸೆಕೆಂಡ್². ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ 1 ಮೀಟರ್/ಸೆಕೆಂಡ್². ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಓಕೆ, ಇಲ್ಲಿ 5 ಸೆಕೆಂಡ್ಗಳಲ್ಲಿ
ಇದು 5 ಸೆಕೆಂಡ್ಗಳಲ್ಲಿ ಆಗಬೇಕು. 5 ಸೆಕೆಂಡ್ಗಳಲ್ಲಿ ಮೋಟಾರ್ ವಾಹನವು 18 ಕಿಲೋಮೀಟರ್ ಪರ್ ಅವರ್ನಿಂದ 36 ಕಿಲೋಮೀಟರ್ ಪರ್ ಅವರ್ ವೇಗವನ್ನು ತಲುಪಿದಾಗ ಚಲಿಸಿದ ದೂರ ಎಷ್ಟು? ಹಾಗಾದ್ರೆ ನೋಡ್ರಿ, ಇಲ್ಲಿ ನಾವು ಚಲಿಸಿದ ದೂರವನ್ನು ಕಂಡುಹಿಡಬೇಕು. ಇಷ್ಟೊತ್ತು ನಾವೇನು ಕಂಡುಹಿಡಿದೀವಿ? ವೇಗೋತ್ಕರ್ಷವನ್ನು ಕಂಡುಹಿಡಿದೀವಿ. ಹಾಗಾದ್ರೆ ಈಗ ಚಲಿಸಿದ ದೂರವನ್ನು ಕಂಡುಹಿಡಿಯಬೇಕು. ನೋಡ್ರಿ, ಏನು ಕೊಟ್ರ? ಟೈಮ್ 5 ಸೆಕೆಂಡ್ ಅಂತ ಕೊಟ್ಟಾರ. ಹಾಗಾದರೆ ಮತ್ತು 18 ಕಿಲೋಮೀಟರ್ ಪರ್ ಅವರ್ ಮತ್ತು 36 ಕಿಲೋಮೀಟರ್ ಪರ್ ಅವರನ್ನು ಕೊಟ್ಟಿರೋದು ನಾವೇನು ಮಾಡಬೇಕು? ಮೀಟ್ರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡಬೇಕು. ಹಾಗಾದರೆ ಹೆಂಗೆ ಕನ್ವರ್ಟ್ ಮಾಡೋದು ನೋಡ್ರಿ, ಆರಂಭಿಕ ವೇಗ 18 ಕಿಲೋಮೀಟರ್ ಪರ್ ಅವರನ್ನು ಮೀಟ್ರ್ ಪರ್ ಸೆಕೆಂಡಿಗೆ ನಾವು ಕನ್ವರ್ಟ್ ಮಾಡಿದಾಗ ಅದು ಏನಾಗುತ್ತಾ? 5 ಮೀಟ್ರ್ ಪರ್ ಸೆಕೆಂಡ್ ಆಗುತ್ತಾ. ಈ ಹಿಂದಿನ ಲೆಕ್ಕದಲ್ಲಿ ನಾವು ನೋಡಿದ್ದೀವಿ ಆಗಲೇ. ನೆಕ್ಸ್ಟ್ 36 ಕಿಲೋಮೀಟರ್ ಪರ್ ಅವರನ್ನು ಮೀಟ್ರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡಿದಾಗ 10 ಮೀಟ್ರ್ ಪರ್ ಸೆಕೆಂಡ್ ಆಗುತ್ತಾ. ನೆಕ್ಸ್ಟ್ ಟೈಮ್ 5 ಸೆಕೆಂಡು. ಹಾಗಾದರೆ ದೂರವನ್ನು ಕಂಡುಹಿಡಿಯುವಂಥ ಸೂತ್ರ S = U + V / 2 × T ಆಗುತ್ತಾ. ಹಾಗಾದರೆ ನೆಕ್ಸ್ಟ್ ಕೊಟ್ಟಿರುವಂಥ ಬೆಲೆಗಳನ್ನು ಈ ಸೂತ್ರದಲ್ಲಿ ಹಾಕಿರಿ. S = 5 + 10 / 2 × 5 ಆಗುತ್ತಾ. 10 + 5 15, 17 / 2 ಅಂದರೆ 7.5 ಆಗುತ್ತಾ. 7.5 × 5. S = 7.5 × 5 ಅಂದರೆ ಎಷ್ಟಾಗುತ್ತೆ ನೋಡ್ರಿ? 37.5 ಮೀಟರ್. ಹಾಗಾದರೆ ಮೋಟಾರು ವಾಹನವು ಚಲಿಸಿದಂತಹ ಒಟ್ಟು ದೂರ 37.5 ಮೀಟರ್ಗಳು. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ವಿಡಿಯೋವನ್ನು ಪಾಸ್ ಮಾಡಿ ನೋಟ್ಸ್ ಮಾಡ್ಕೊಳ್ರಿ, ಇಲ್ಲ ಅಂದ್ರೆ ಸ್ಕ್ರೀನ್ಶಾಟ್ ತೊಗೊಳ್ರಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಒಂದು ಮೋಟಾರ್ ವಾಹನಕ್ಕೆ ಬ್ರೇಕ್ ಹಾಕಿದಾಗ ಚಲನೆಯ ವಿರುದ್ಧ ದಿಕ್ಕಿನಲ್ಲಿ 6 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ವೇಗೋತ್ಕರ್ಷವನ್ನು ಉಂಟು ಮಾಡಿದೆ. ಒಂದು ವೇಳೆ ಬ್ರೇಕ್ ಹಾಕಿದ ನಂತರ ನಿಶ್ಚಲ ಸ್ಥಿತಿಗೆ ಬರಲು 2 ಸೆಕೆಂಡ್ ತೆಗೆದುಕೊಂಡರೆ ಈ ಅವಧಿಯಲ್ಲಿ ವಾಹನ ಚಲಿಸಿದ ದೂರ ಎಷ್ಟು? ನೋಡ್ರಿ, ಇಲ್ಲಿ ಕೂಡ ನಾವೇನು ಕಂಡುಹಿಡಬೇಕು? ದೂರವನ್ನು ಕಂಡುಹಿಡಿಬೇಕು. ಹಾಗಾದ್ರೆ ನೋಡ್ರಿ, ದತ್ತ ಏನು ಕೊಟ್ಟಿದ್ದಾರೆ? ಬ್ರೇಕ್ ಹಾಕಿದಾಗ ಉಂಟಾಗುವ ವೇಗೋತ್ಕರ್ಷ ಎಷ್ಟು? -6 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಮೈನಸ್ ಯಾಕಪ್ಪ ಅಂದರೆ ಇದು ಚಲನೆಯ ವಿರುದ್ಧ ದಿಕ್ಕಿನಲ್ಲಿ ಐತಿ. ಹೌದಾ? ನೋಡ್ರಿ, ಎಲ್ಲಿ ವಿರುದ್ಧ ದಿಕ್ಕಿನಲ್ಲಿ ಏನೈತಪ್ಪ ಅಂತ ನೋಡ್ರಿ, ವಿರುದ್ಧ ದಿಕ್ಕಿನಲ್ಲಿ 6 ಮೀಟರ್ ಪರ್ ಸೆಕೆಂಡ್ ವೇಗೋತ್ಕರ್ಷವನ್ನು ಉಂಟು ಮಾಡಿದೆ ಅಂದರೆ ಅಲ್ಲಿ ಮೈನಸ್ ಹಾಕಬೇಕು. ನೆಕ್ಸ್ಟ್ ವಾಹನ ನಿಲ್ಲಲು ತೆಗೆದುಕೊಳ್ಳುವ ಸಮಯ. ವಾಹನ ನಿಲ್ಲಲು ತೆಗೆದುಕೊಳ್ಳುವಂಥ ಸಮಯ 2 ಸೆಕೆಂಡ್ಗಳು. ನೆಕ್ಸ್ಟ್ ಅಂತಿಮ ವೇಗ ಕೊಟ್ಟಿರೋದು ಎಷ್ಟೈತಿ? 0. ಹಾಗಾದರೆ ಪ್ರಾರಂಭಿಕ ವೇಗವನ್ನು ನಾವು ಮೊದಲು ಏನು ಮಾಡಬೇಕು? ಇಲ್ಲಿ ಪ್ರಾರಂಭಿಕ ವೇಗವನ್ನು ಕಂಡುಹಿಡಿಬೇಕು. ಪ್ರಾರಂಭಿಕ ವೇಗವನ್ನು ಕಂಡುಹಿಡಿಯುವಂಥ ಸೂತ್ರ V - U + AT. ಹಾಗಾದರೆ ಇಲ್ಲಿ ಕೊಟ್ಟಿರುವಂಥ ಬೆಲೆಗಳನ್ನು ಹಾಕಿರಿ. ಅಂತಿಮ ವೇಗ ನಮಗೆ ಎಷ್ಟು 0 ಐತಿ? 0+. ಹಾಗಾದರೆ ವೇಗೋತ್ಕರ್ಷ ಎಷ್ಟೈತಿ? -6 ಐತಿ. ಹಾಗಾದರೆ ಸಮಯ ಎಷ್ಟೈತಿ? 2 ಸೆಕೆಂಡ್ ಐತಿ. 2 ಸೆಕೆಂಡ್ ಹಾಕಿರಿ. ಹಾಗಾದರೆ ಇದನ್ನು ನಾವೇನು ಮಾಡಿದ್ರೆ ಸರಳೀಕರಣ ಮಾಡಿದಾಗ ಎಷ್ಟಾಗುತ್ತೆ? ಇದು ಪ್ರಾರಂಭಿಕ ವೇಗ 12 ಮೀಟರ್ ಪರ್ ಸೆಕೆಂಡ್ ಸಿಗುತ್ತಾ. ಹಾಗಾದರೆ ಪ್ರಾರಂಭಿಕ ವೇಗ 12 ಮೀಟರ್ ಪರ್ ಸೆಕೆಂಡ್. ನೆಕ್ಸ್ಟ್ ಚಲಿಸಿದ ದೂರವನ್ನು ಕಂಡುಹಿಡಿಬೇಕು ನಾವೀಗ. ಹಾಗಾದರೆ ಚಲಿಸಿದ ದೂರವನ್ನು ಕಂಡುಹಿಡಿಯುವಂಥ ಸೂತ್ರ S = UT + ½ AT ಸ್ಕ್ವಯರ್. S = ½ AT ಸ್ಕ್ವಯರ್ ಆಗುತ್ತಾ. ನೆಕ್ಸ್ಟ್ ನೋಡಿರಿ, S = U ಅಂದರೆ ಎಷ್ಟು? ಇನಿಷಿಯಲ್ ವೆಲಾಸಿಟಿ 12 ಹಾಕ್ರಿ. T ಎಷ್ಟೈತಿ? 2 ಸೆಕೆಂಡು ಪ್ಲಸ್ 1/2. ಈ 2 ಸ್ವಲ್ಪ ಈ ಕಡೆ ಬರ್ಬೇಕು ನೋಡ್ರಿ, ಇದು 2 ಇಲ್ಲಿ ಬರ್ಬೇಕು. ನೆಕ್ಸ್ಟ್ ಎ ಎಷ್ಟೈತಿ? ಎಕ್ಸಲರೇಷನ್ -6 ಇಂಟು
ಟೈಮ್ 2 ಸೆಕೆಂಡ್ಸು, ಟಿ ಸ್ಕ್ವೇರ್ 2 ಹೋಲ್ ಸ್ಕ್ವೇರ್. ನೆಕ್ಸ್ಟ್ ಎಷ್ಟಾಗ್ತದೆ? ಎಸ್ ಇಸ್ ಈಕ್ವಲ್ ಟು 24 ಮೈನಸ್ 12 ಆಗುತ್ತಾ. ಇದನ್ನು ನಾವು ಸರಳೀಕರಣಗೊಳಿಸಿದಾಗ 12 ಆಗುತ್ತಾ. ಹಾಗಾದರೆ 24 ಮೈನಸ್ 12 ಎಸ್ ಇಸ್ ಈಕ್ವಲ್ ಟು 12 ಮೀಟರ್. ಅಂತಿಮವಾಗಿ ನಮಗೆ ಸಿಕ್ಕಂಥ ಉತ್ತರ ಎಸ್ ಇಸ್ ಈಕ್ವಲ್ ಟು 12 ಮೀಟರ್. ಚಲಿಸಿದ ದೂರ ಎಷ್ಟು? 12 ಮೀಟರ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ನಿಶ್ಚಲ ಸ್ಥಿತಿಯಿಂದ ಒಂದು ಬಸ್ 0.1 ಮೀಟರ್ ಪರ್ ಸೆಕೆಂಡ್ ಏಕರೂಪ ವೇಗೋತ್ಕರ್ಷದೊಂದಿಗೆ 2 ನಿಮಿಷಗಳ ಕಾಲ ಚಲಿಸುತ್ತದೆ. ಹಾಗಾದರೆ ಅದು ಚಲಿಸಿದ ದೂರ ಎಷ್ಟು? ನೋಡ್ರಿ, ನಿಶ್ಚಲ ಸ್ಥಿತಿಯಿಂದ ಒಂದು ಬಸ್ 0.1 ಮೀಟರ್ ಪರ್ ಸೆಕೆಂಡ್ ಏಕರೂಪ ವೇಗೋತ್ಕರ್ಷದೊಂದಿಗೆ, ಇಲ್ಲಿ ನಮಗೇನು ಕೊಟ್ಟಿದ್ದಾರೆ? ಎಕ್ಸಲರೇಷನನ್ನು ಕೊಟ್ಟಾರ. ಹಾಗಾದರೆ ಇನಿಷಿಯಲ್ ವೆಲಾಸಿಟಿ ನಿಶ್ಚಲ ಸ್ಥಿತಿಯಿಂದ ಅಂದರೆ ಇನಿಷಿಯಲ್ ವೆಲಾಸಿಟಿ ನಾವು 0 ತಗೋಬೇಕು. ಟೈಮು 2 ನಿಮಿಷ ಕೊಟ್ರೆ ಇಲ್ಲಿ ಚಲಿಸಿದ ದೂರವನ್ನು ಕಂಡು ಹಿಡಿಬೇಕು. ಹಾಗಾದ್ರೆ ನೋಡ್ರಿ, ದತ್ತ ಏನು ಕೊಟ್ಟಾರ? ಆರಂಭಿಕ ವೇಗ ಇನಿಷಿಯಲ್ ವೆಲಾಸಿಟಿ 0 ಆಗುತ್ತಾ, ಯಾಕಂದರೆ ಬಸ್ಸು ನಿಶ್ಚಲ ಸ್ಥಿತಿಯಿಂದ ಆರಂಭವಾಗೈತೆ. ನೆಕ್ಸ್ಟ್ ವೇಗೋತ್ಕರ್ಷ 0.1 ಮೀಟರ್ ಪರ್ ಸೆಕೆಂಡ್ ಸ್ಕ್ವಯರ್. ಹಾಗಾದರೆ ಸಮಯ 2 ನಿಮಿಷ ಕೊಟ್ಟರೆ ನಾವು ಅದನ್ನು ಸೆಕೆಂಡ್ಗಳಲ್ಲಿ ಮಾಡ್ಕೋಬೇಕಂದ್ರೆ 2 × 60 ಸೆಕೆಂಡ್ಸ್ ಇಸ್ ಈಕ್ವಲ್ ಟು 120 ಸೆಕೆಂಡ್ ಆಗುತ್ತಾ. ನೆಕ್ಸ್ಟ್ ಸೂತ್ರ ನೋಡ್ರಿ ಏನೈತಿ? ಎಸ್ ಇಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವಯರ್. ಕೊಟ್ಟಿರುವಂಥ ಬೆಲೆಗಳನ್ನು ಈ ಸೂತ್ರದಲ್ಲಿ ಹಾಕ್ರಿ. ನೋಡ್ರಿ ಏನಾಗುತ್ತಾ? ಇನಿಷಿಯಲ್ ವೆಲಾಸಿಟಿ 0 ಐತಿ, ಪ್ಲಸ್ ಟೈಮ್ ಎಷ್ಟೈತೆ? ಇನಿಷಿಯಲ್ ವೆಲಾಸಿಟಿ 0 ಐತಿ, ಟೈಮ್ ಎಷ್ಟೈತಿ? 120 ಸೆಕೆಂಡ್ ಕೊಟ್ರ, ಹೌದಾ? ಟೈಮು 120 ಸೆಕೆಂಡು ಇಂಟು ಇನಿಷಿಯಲ್ ವೆಲಾಸಿಟಿ 0 ಅಂದರೆ ಏನಾಗುತ್ತೆ? ಆನ್ಸರ್ 0 ಆಗುತ್ತೆ. ಅದಕ್ಕೆ ಡೈರೆಕ್ಟಾಗಿ ಇಲ್ಲಿ 0 ಆಕೈತಿ. ನೆಕ್ಸ್ಟ್ 1/2 ಇಂಟು 0.1 ವೇಗೋತ್ಕರ್ಷ 0.1 ಇಂಟು ಟಿ 120 ಹೋಲ್ ಸ್ಕ್ವಯರ್. ಓಕೆ, ನೆಕ್ಸ್ಟ್ ಎಸ್ ಈಸ್ ಈಕ್ವಲ್ ಟು 0.05 ಇಂಟು ನೋಡಿರಿ 1/2 ಇಂಟು 0.1 ಮಾಡಿದರೆ 0.05 ಆಗುತ್ತಾ. ನೆಕ್ಸ್ಟ್ 120 ಹೋಲ್ ಸ್ಕ್ವಯರ್ ಮಾಡಿದರೆ ನೋಡಿ ಎಷ್ಟಾಗ್ತದೆ? 14,400 ಆಗುತ್ತೆ. ನೆಕ್ಸ್ಟ್ 14,400 ಇಂಟು 0.05 ಅಂದರೆ ಎಸ್ ಈಸ್ ಈಕ್ವಲ್ ಟು 720 ಮೀಟರ್. ಹಾಗಾದರೆ ಚಲಿಸಿದ ದೂರ 720 ಮೀಟರ್. ನೆಕ್ಸ್ಟ್ ಮುಂದಿನ. ಓಕೆ, ಎಲ್ಲ ಪ್ರಶ್ನೆಗಳು ಮುಕ್ತಾಯ ಆದವು. ಈ ತರಗತಿ ನಿಮಗೆ ಇಷ್ಟವಾಗಿದ್ದರೆ ತರಗತಿಯನ್ನು ಲೈಕ್ ಮಾಡಿರಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿರಿ. ಅವರಿಗೆ ಕೂಡ ಈ ತರಗತಿಯ ಸದುಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಕ್ತಾಯ ಮಾಡೋಣ. ಇನ್ನೂ ಹೆಚ್ಚಿನ ಪ್ರಮುಖ ಪ್ರಶ್ನೆಗಳೊಂದಿಗೆ ಮುಂದಿನ ತರಗತಿಯಲ್ಲಿ ನಿಮ್ಮ ಮುಂದೆ ಬರ್ತೇನೆ ಅಂತ ಹೇಳ್ತಾ ಧನ್ಯವಾದಗಳು.